ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 5,000ದಿಂದ 1,00,000ವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಎಲ್ರಿಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಈ ಒಂದು ಅಪ್ಲಿಕೇಶನ್ನಲ್ಲಿ. ಸೊ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. 5,000ದಿಂದ 1,00,000ವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ. ಸೊ ನಂದು ಇಂಟರ್ನೆಟ್ ಒಂದು ಸ್ವಲ್ಪ ಸ್ಲೋ ಇರೋದಕ್ಕೆ ಅದು ರೌಂಡ್ಸ್ ಅನ್ನೋದು ಹಾಕ್ತಿದೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಎಷ್ಟು ಸಾಲ ಬೇಕು ಅಂತ ಕೇಳ್ತಿದೆ. ಇಲ್ಲಿ ನಿಮಗೆ 2,000 ರೂಪಾಯಿ ಬೇಕಾ ಅಥವಾ ಎಷ್ಟು ಬೇಕು ಅಂತ ಕೇಳ್ತಿದೆ. 1,00,000 ಬೇಕು ಅಂತ ಕೇಳ್ತಿದೆ. ಇವಾಗ ಸದ್ಯಕ್ಕೆ ನಾನು ಒಂದು 5,000ನ ಸೆಲೆಕ್ಟ್ ಮಾಡ್ತಿದ್ದೀನಿ. 5,000ನ ಸೆಲೆಕ್ಟ್ ಮಾಡಿಬಿಟ್ಟು ಮಂತ್ಸ್ ಎಷ್ಟು ತಿಂಗಳು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. 3 ಮಂತ್ಸಿಂದ 6 ಮಂತ್ಸು ಮತ್ತು 12 ಮಂತ್ಸು ನಿಮಗೆ ಸಿಗುತ್ತೆ. ಇದರಲ್ಲಿ ನಾನು ಇವಾಗ 6 ಮಂತ್ಸ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಮಂತ್ಲಿ EMI ನೋಡೋದಾದರೆ 972 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಅದೇ ನೀವೇನಾದರೂ 3 ತಿಂಗಳಿಗೆ ತಗೊಂತಿದ್ದೀರಾ ಅನ್ನೋದಾದರೆ 1,879 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 1,879 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 2.4% ಅನ್ನೋದು ಇರುತ್ತೆ. ಇದೆಲ್ಲ ಓಕೆ ಆದರೆ ನಿಮಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವ ಪರ್ಪಸ್ಗೆ ನೀವು ಲೋನ್ ತೊಗೊತಿದ್ದೀರಾ ಅಂತ ಕೇಳುತ್ತೆ. ಸ್ಯಾಲ್ರಿ ಡಿಲೇ ಆಗಿದೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ಮೆರಿಟಲ್ ಸ್ಟೇಟಸ್ಸು ಮತ್ತು ನಿಮ್ಮ ಎಜುಕೇಷನ್ ಏನಾಗಿದೆ ಇದನ್ನೆಲ್ಲ ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೆಲ್ಫ್ ಓನರ್ಡು, ಸೆಲ್ಫ್ ಎಂಪ್ಲಾಯ್ಡು, ಫ್ರೀಲಾನ್ಸರು ಮತ್ತು ಲೆಸ್ ದ್ಯಾನ್ 1 ಇಯರಿಂದ ಕೆಲಸ ಮಾಡ್ತಾ ಇದ್ದೀನಿ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಎಲ್ಲ ಕೇಳುತ್ತೆ. ಇದನ್ನೆಲ್ಲ ನೀವು ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀಟಾಗೆ ಫಿಲ್ ಮಾಡ್ಕೋಬೇಕಾಗುತ್ತೆ. ನೀವು ಏನಾಗಿರ್ತೀರಾ ಅದನ್ನು ಫುಲ್ ಡೀಟೇಲಾಗೆ ಕಂಪ್ಲೀಟಾಗಿ ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಮಂತ್ಲಿ ಎಷ್ಟು ಇನ್ಕಮ್ ಬರ್ತಿದೆ ಅಂತ ಕೇಳುತ್ತೆ. ಆ ಮಂತ್ಲಿ ಇನ್ಕಮ್ನ ನೀವು ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋದು ಕೊಡಬೇಕಾಗುತ್ತೆ. ನಿಮಗೆ ಎಷ್ಟನೇ ತಾರೀಕು ಸಂಬಳ ಬರುತ್ತೆ ಅಂತ ಕೇಳುತ್ತೆ. ನಿಮಗೆ ಅದನ್ನು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ನಾನು 23rd ಅಂತ ಕೊಡ್ತೀನಿ. ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಕೊಡ್ತೀನಿ. ಇದು ಎಲ್ಲ ಫಿಲ್ ಆಗಿದ ತಕ್ಷಣ ನಿಮಗೆ ಡೈರೆಕ್ಟ್ ಬ್ಯಾಂಕ್ಗೆ ಬರುತ್ತೆ. ಸಾಲ ಅನ್ನೋದು ಡೈರೆಕ್ಟ್ ಬ್ಯಾಂಕ್ಗೆ ಬಂದ್ಬಿಡುತ್ತೆ. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗೆ ಸಾಲ ಅನ್ನೋದು ಪಡ್ಕೋಬೋದು. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಎಲ್ಲ ಇದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು. ಇಲ್ಲಿ ನೋಡ್ಕೋಬೋದು, ಕ್ಯಾಶ್ ಲೋನು, ಲೆವೆಲ್ ಅಪ್ ಲೋನು ಅಂತ ಎಲ್ಲ ಕಾಣಿಸ್ತಿದೆ. ಮತ್ತು ಇದರಲ್ಲಿ ಪ್ರೀಪೇಡ್ ರೀಚಾರ್ಜಸ್ಸು, ಪೋಸ್ಟ್ ಪೇಡ್ ರೀಚಾರ್ಜಸ್ ಎಲ್ಲ ಮಾಡ್ಬೋದು. ಗ್ಯಾಸ್ ಸಿಲಿಂಡರ್ಗೆ ಎಲ್ಲ ಪೇ ಅನ್ನೋದು ಮಾಡ್ಕೋಬೋದು. ಹಾಗಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಪ್ರೊಸೆಸಿಂಗ್ ಫೀಸ್ ಎಲ್ಲ ಎಷ್ಟು ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ 10,000 ರೂಪಾಯಿ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 600 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 108 ರೂಪಾಯಿ GST ಅನ್ನೋದು ಕಟ್ಟಾಗುತ್ತೆ. ಅದರಲ್ಲೇ 708 ರೂಪಾಯಿ ಅನ್ನೋದು ಕಟ್ಟಾಗುತ್ತೆ ಪ್ರೊಸೆಸಿಂಗ್ ಫೀಸು. ಇಲ್ಲಿ ನೋಡ್ಕೋಬೋದು, ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನಿಮಗೆ 477 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು EMI ನೋಡೋದಾದರೆ 3,492 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. 10,000 ರೂಪಾಯಿ ಏನಾದರೂ ಈ ಅಪ್ಲಿಕೇಶನಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ. ಸೊ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ನಾನೆಲ್ಲ ತಿಳಿಸ್ಕೊಟ್ಟಿದ್ದೆ. ಮತ್ತು ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 11,185 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. 1,000ದಿಂದ 1,00,000ವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. 5 ನಿಮಿಷದಲ್ಲಿ ನಿಮಗೆ ಸಾಲ ಅನ್ನೋದಾದರೆ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದಾದರೂ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬ ಒಳ್ಳೆ ಅಪ್ಲಿಕೇಶನು, ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಎಲ್ರಿಗೂ ಸಾಲ ಅನ್ನೋದಾದರೆ ಅಪ್ಲಿಕೇಶನಲ್ಲಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.